ರಾಶಿ ದಿನಾಲು ನಮ್ಮ ತಮ್ಮ ನನಗೆ ಆಟಕ್ಕೆ ಕರ್ಕೊಂಡೇ ಹೋಗಲ್ಲ ಅಜ್ಜಿ ಬಿಟ್ಟು ಹೋತಾನೆ ನೋಡು ಅವನಿಗೆ ಹೇಳು ಮಾಡು ಅಂತಿದ್ದಿ. ಇವತ್ತು ತಮ್ಮನೇ ನಿನಗೆ ನಡಿಯಕ್ಕ ಆಟ ಆಡಕ್ಕೆ ಹೋಗಮ್ಮಿ ಅಂತೇಳಿ ಅಷ್ಟೊಂದು ಕರೀತು. ಯಾಕೆ ಹೋಗಲೇ ಇಲ್ಲಲ್ಲ? ಯಾಕೆ ಕರ್ದಾಗ ಹೋಗಲ್ಲ ಕರೀಲಿಲ್ಲ ಅಂತಂತಂದ್ರೆ ಅಳ್ಕೊತ ನಿಂತು ಬಿಡ್ತಿ. ಅಜ್ಜಿ ನಿಂಗೆ ಗೊತ್ತಿಲ್ಲ, ಅವ ನನಗೂ ಕರ್ಕೊಂಡು ಹೋಗ್ಬಿಡ್ತಾನಲ್ಲ, ಅಲ್ಲಿ ತಾನ ಕರ್ಕೊಂಡು ಹೋಯ್ತಾನ. ಅಲ್ಲಿಂದ ನೀ ಹೋಗಿ ನಿನ್ಗೆ ಯಾವ್ದಾರ ಬಲ್ಲಿ ನಿನ್ನೆ ಆಡ್ ಹೋಗು, ನನ್ನ ಇಲ್ಲಿ ನನ್ನ ದೋಸ್ತರ ಸಂಗಟ ಆಟ ಆಡ್ತೀನಿ, ಮನೆಗೆ ಹೋಗೋ ಟೈಮಿಗೆ ಹೇಳು, ಇಬ್ಬರು ಮನೆಗೆ ಹೋಗಮ್ಮಿ ಅಂತ ಅಂದ್ಬಿಡ್ತಾನೆ. ಗೊತ್ತೇನು? ಹ್ಞೂ, ಮತ್ತು ನಿನ್ಗೆ ಯಾವ್ದಾರ ಸಂಗಟ ನೀ ಆಟ ಆಡಬೇಕು, ಅವ್ನ ದೋಸ್ತರ ಸಂಗಟ ಅವ ಆಟ ಆಡ್ತಾನ. ಮನೆಗೆ ಬರೋ ಟೈಮಿಗೆ ಇಬ್ಬರು ಬಂದ್ರೆ ಆಯಿತು. ಮತ್ತು ಇದ್ರಾಗ ತಪ್ಪೇನದ? ಬರೋಬ್ಬರಿ ಹೇಳೇನವ. ಮತ್ತು ಹಾಗೆ ಮಾಡ್ಬೇಕಿಲ್ಲ ನೀನು. ದೋಸ್ತರು ಯಾರು ಚಂದ ಇಲ್ಲ ಅಜ್ಜಿ, ಹೇಳ್ಬೇಕಂತಂದ್ರು. ಅವರು ನಾ ಗೆದ್ದಿರ್ತೀನಲ್ಲ, ಮುಖ ಉಬ್ಬಿಸ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ನನಗೆ ಆಟ ಸಾಕು, ನೀನು ಹೋಗ್ಬಿಡು ಅಂತ ಹೇಳಿ ಅಂದ್ಬಿಡ್ತಾರೆ. ಗೊತ್ತೇನು? ಅರ್ಧಕ್ಕೆ ಮನೆಗೆ ಕಳಿಸ್ಬಿಡ್ತಾರೆ. ಅದಕ್ಕೆ ನಿಮ್ಮ ದೋಸ್ತರ್ನಾಗ ನಾನು ಆಡ್ತೀನಿ, ನಂಗೆ ಕರ್ಕೊಂಡು ಹೋಗು ಅಂತಂದ್ರು. ಇವ ನಮ್ಮ ತಮ್ಮ ನನಗೆ ಕರ್ಕೊಂಡೇ ಹೋಗಲ್ಲ. ಅದಕ್ಕೆ ಬ್ಯಾಡ ಅಂಥೇಳಿ ಸುಮ್ಮನೆ ಕೂತ್ಬಿಟ್ಟಿ ನಾವು. ಹ್ಞೂ, ಇರಲಿ ಬಿಡು, ಎಲ್ಲಿ ಆಡಕ್ಕೆ ಹೋಗಬೇಡ, ಮನೆಗೆ ಇದ್ದು ಬಿಡು. ಸುಮ್ಮನೆ ತಮ್ಮಗ ಬೆನ್ನು ಹತ್ಕೊಂಡು ನಿಂದಿರಬೇಡ. ಅವೆಲ್ಲ ಗಂಡು ಮಕ್ಕಳು ಇರ್ತಾವ, ಗಂಡು ಮಕ್ಕಳನ್ನೇ ಹೋಗಿ ಆಟ ಆಡಬಾರ್ದು ಏನು. ಅಜ್ಜಿ ಆಕಿ ನನ್ನ ಫ್ರೆಂಡು ಸುರ್ತಿ ಅದಾಳಲ್ಲ, ಆ ಸುರ್ತಿ ಬಳಿ ಆಟ ಸಾಮಾನು ಎಷ್ಟು ಚಂದ ಅದಾವ ಗೊತ್ತೇನು? ಎಲ್ಲ ಅಡುಗೆ ಮಾಡೋ ಸಾಮಾನು ಅದಾವ ಆಕಿನ ಬಳಿ. ಪಪ್ಪ ತಂದು ಕೊಟ್ಟಾನ ಆಕಿಗೆ. ಎಲ್ಲ ಅದಾವ ಅಜ್ಜಿ, ಸಣ್ಣದು ಗ್ಯಾಸ, ಮಿಕ್ಸರ, ಮತ್ತು ಅಡುಗೆ ಮಾಡೋಕೆ ಚಮಚ, ಬಗೋಣಿ, ತಾಟ ಎಲ್ಲ ಅದಾವ ಅಜ್ಜಿ. ಅಜ್ಜಿ ನನಗೂ ಅಂಥದ್ದು ಕೊಡಸ್ ಅಂತ ಹೇಳ ಅಜ್ಜಿ ಅಪ್ಪ ಕೇಳಿದ್ರು ಬೇಯ್ತದ ಅಜ್ಜಿ, ಬೈತದ, ನೀನೇ ಹೇಳಜ್ಜಿ. ಹಂಗ ಇವ್ರ ಬಲ್ಲಿಂದು ನೋಡಿ ಬೇಕು ಅಂತ ಹೇಳಿ ಅನ್ಬಾರ್ದು ಏನು. ನಿನ್ನ ಬಲ್ಲೂ ಆಟ ಸಾಮಾನು ಅದಾವಲ್ಲ, ಎಷ್ಟು ದೊಡ್ಡ ಗೊಂಬಿಗಳವ, ಮತ್ತು ಅನ್ಕಿರ ಏನೇನೋ ತಂದು ಕೊಟ್ಟಾರವ ನಿನಗೂ. ನಿಮ್ಮ ತಾತ ತಂದು ಕೊಟ್ಟೈತಿ, ಮತ್ತು ಅತ್ತಿ ತಂದು ಕೊಟ್ಟಾಳ, ಮತ್ತು ನಿಮ್ಮ ಅಪ್ಪ ತಂದು ಕೊಟ್ಟಾನ, ಎಲ್ಲರೂ ತಂದು ಕೊಟ್ಟಿವೇನು. ಥಾಡೇದವ ಆಟ ಸಾಮಾನು ಮನೆಗ ತುಂಬಿ ಹೋಗ್ಯಾವ. ಮತ್ತು ಇನ್ನು ಆಟ ಸಾಮಾನು ಬೇಕಂತಂದ್ರೆ ಮತ್ತು ನಿಮ್ಮ ಅಪ್ಪ ಬೈಯಲ್ದೆ ಬಿಡ್ತಾನೇನು. ಮತ್ತು ಅದು ಬೇರೆ ಮಿಕ್ಸರ, ಗ್ಯಾಸ ಎಲ್ಲ ಇರ್ತದ ಅನ್ನತ್ತಿದ್ದಿ, ಮತ್ತು ತುಟ್ಟಿ ಇರ್ತಿರ್ಬೇಕು ಅವೆಲ್ಲ. ಬ್ಯಾಡ, ಇದ್ದಿದ್ರಾಗೆ ಆಟ ಆಡೋದು ಕಲಿಬೇಕು. ಹಂಗೆಲ್ಲ ಯಾರ್ದಾರ ನೋಡಿ ಬೇಕು ಅಂಥೇಳಿ ಅನ್ಬಾರ್ದು ರಾಶಿ ಏನು. ಹೋಗಚ್ಚಿ, ನಿನಗೆ ಕೇಳಿದ್ರು ನೀ ಕೊಡಿಸ್ತಂದು, ನಿನಗೆ ಕೇಳಾಗತ್ರು ಕೇಳಬಾರ್ದು ಅಂತ ಹೇಳ್ತಿ. ನಮ್ಮ ಅತ್ತೆ ಇದ್ದರು ಇಟ್ಟತ್ತಿ ಕೊಡಿಸ್ತಿರು. ಗೊತ್ತೇನು? ಎಷ್ಟು ಕೆಟ್ಟಿದ್ದೀವಿ ಹೋಗು. ನಾ ಇಲ್ಲಿರಲ್ಲ ಹೊಟ್ಟೆ, ನಾ ಪೂಜೆ ಅತ್ತಿ ಮೇಲೆ ಓದ್ತೀನಿ. ನಮ್ಮ ಅತ್ತಿನ ಏನು ಕೇಳಿದ್ರು ಕೊಡಿಸ್ತಿಳು. ನೀವೆಲ್ಲರೂ ಕೆಟ್ಟಿದ್ದೀರಿ, ಏನೋ ಕೇಳಿದ್ರು ಕೊಡಿಸಲ್ಲ. ಅತ್ತಿ ಈಕಿ ಯಾಕೆ ಹಿಂಗೆ ಅಳ್ಳಾಗತ್ತಾಳ? ಅಲ್ಲಿ ತನಕ ಹೊಂಟದ, ನಾ ಏನಾಯ್ತು ಅಂಥೇಳಿ ನಾ ಬಂದ. ರಾಶಿ ಯಾಕೆ ಅಳ್ಳತ್ತಿದ್ದಿ? ಏನಾಗ್ಯದ ಅಳದು? ಇನ್ನು ತಮ್ಮ ಜಗಳ ಆಡಿರೆ ಮತ್ತೆ ಬರ್ರಿ ಇದೆ ನೋಡು. ನಿನಗೆ ಎಷ್ಟು ಸರಿ ಹೇಳ್ತೀನಿ ನಾನು, ನಿನ್ನೆ ಆಟ ಆಡು, ಅವ್ನು ಹಿಂದೆ ಹೋಗ್ಬೇಡ ಅಂತ. ಮತ್ತೆ ಹಿಂದೆ ಹೋಗ್ತಿ, ಮತ್ತೆ ಹಿಂಗೆ ಏನಾರ ಆಗೋದು ಅಳ್ಕೊತ್ಕೊಂಡ್ರದು. ಗಪ್ಪೀಗ ಜ್ಯೋತಿ, ನಿನ್ನ ಮಗಳು ಅದಕ್ಕೆ ಅಳ್ಳತಿಲ್ ತಗೋ. ಆಕಿಗೇನೋ ಆಟ ಸಾಮಾನು ಬೇಕಂತವ. ಆಕಿನ ಗೆಳತಿ ಬಳಿ ಏನೋ ಅದು ಅಡುಗೆ ಮಾಡೋದು ಅವೆಲ್ಲ ಸಾಮಾನು ಅದಾವಂತ, ನನಗೂ ಕೊಡ್ಸಜ್ಜಿ ಅಂತಂದಳು. ಅದಕ್ಕೆ ಈಗ ನಿನ್ನ ಬಳಿ ಎಷ್ಟೊಂದು ಆಟ ಸಾಮಾನು ಅದಾವ, ಮತ್ತೆ ಬೇಡ್ತಿ, ಬ್ಯಾಡ ಇದ್ದಿದ್ರಾಗೆ ಆಟ ಆಡು ಅಂತ ನಾ ಅಂದಲ್ಲ. ಅದಕ್ಕೆ ಅಳ್ಳಾಗತ್ತಾಳ. ಆಕಿಗೆ ಅವ್ರ ಅತ್ತಿ ಇದ್ರು ಕೊಡಿಸ್ತಿಳು ಅಂತ, ನಾವು ಯಾರು ಕೊಡಿಸಲ್ಲಂತ, ನಾವು ಕೆಟ್ಟದಿವಂತ. ಅದಕ್ಕೆ ಆಕಿ ಅವ್ರ ಅತ್ತಿ ಬಲ್ಲಿ ಹೋತಾಳಂತ. ಕೇಳು ಆಕಿನ ಮಾತು. ಹೌದೇನು? ಅತ್ತಿ ಬಲ್ ಹೋತಿ? ಹ್ಞೂ ಆಯ್ತು ತಗೋ. ಅತ್ತಿದು ಮುದ್ದಿನ ಸಸಿ ಅತ್ತಿ ಬಲಿ ಹೋಗಟ್ಟಂತ ತಗೋ. ಇನ್ನೂ 2 ದಿನ ನಿಂದರು. ಇನ್ನೂ 2 ದಿನದಾಗ ಅಜ್ಜಿ ನಿಮ್ಮ ಅತ್ತಿ ಕರ್ಕೊಂಡು ಬರ್ಲಕ್ಕೆ ಹೋಗ್ಲತ್ತಾರ, ನಿನಗೆ ಕಳಿಸ್ಕೊಡ್ತೀನಂತ. ಹೋಗಿ ಬರಟ್ಟಿ ಏನು. ನೀನು ಹೋಗಿ ನಿಮ್ಮ ಅತ್ತಿ ಕರ್ಕೊಂಡು ಬರಟ್ಟಂತ. ಈಗ ಅಳದು ನಿಂದಿರ್ಸು. ಮಮ್ಮಿ ಕರೆಗೂ ಅಜ್ಜಿ ಪೂಜಾ ಅತ್ತಿ ಬಲ್ ಹೋಗ್ಲತ್ತಾರ ಅಂದ್ರೆ ನಾನು ಹೋಗ್ತೀನಿ ನೋಡು ಅವ್ರ ಜೊತೆ. ನಾನು ಹೋಗಿ ನಮ್ಮ ಅತ್ತಿ ಕರ್ಕೊಂಡು ಬರ್ತೀನಿ. ನಮ್ಮ ಅತ್ತಿ ಬಂದಳು ಅಂತಂದ್ರೆ ಮುಗಿಯುತ್ತೆ, ನಾನು ಏನು ಕೇಳ್ತೀನಿ ಎಲ್ಲ ಕೊಡಿಸ್ತಾಳ. ಅಜ್ಜಿ ಎಷ್ಟೊತ್ತೈತೆ ನಾ ಅಳ್ಳಾಗತ್ತೀನಿ, ಹೇಳ್ಬೇಕು ಬೇಡ? ಸುಮ್ಮನೆ ನನ್ನ ಕಣ್ಣೀರು ವೇಸ್ಟ್ ಆಯ್ತು ನೋಡು. ನಿಮ್ಮ ಮೊದಲೇ ಹೇಳಿದಂತಂದ್ರೆ ನಾ ಎಷ್ಟು ಖುಷಿ ನಿಂತು ಕುಣಿತಿದ್ದು ಗೊತ್ತೇನು? ಖುಷಿ ನಿಂತು ಕುಣಿತಿಳು ಅಂತ. ಹಂಗೆ ಈಗೇನಾಯ್ತು? ಖುಷಿ ನಿಂತು ಕುಣಿಯಲ್ಲ. ಮತ್ತೆ ನಿನಗೆ ಯಾರು ಬೇಡ ಅಂತಂದಾರ? ಅತ್ತಿ ಬರೋದಕ್ಕೆ ಕುಣಿತೀನಿ, ನಮ್ಮ ಅತ್ತಿನೂ ನೋಡ್ತಾಳ. ನಿಮ್ಮ ಮುಂದೆ ಯಾಕೆ ಕುಣಿಲಿ ನಾನು? ಹ್ಞೂ ಆಯ್ತು, ನಿಮ್ಮ ಅತ್ತಿ ಮುಂದೆ ಕುಣಿಯಟೆ ಅಂತ. ಈಗ ಹೋಗಲಿ ತಮ್ಮಗ ಬಾ ಅಂತ ಹೇಳು. ಮಮ್ಮಿ ಕರ್ಲಕತ್ತಾಳ, ಬರ್ಬೇಕಂತ ನೋಡು. ಆಟ ಆಡಿ ಸಾಕು, ನಡಿ ಮನೆಗೆ ಅಂತ ಹೇಳಿ ಮುಂದೆ ಹಾಕೊಂಡೆ ಬಾ. ಹೋಗಿ ನಿಮ್ಮ ತಮ್ಮಗ. ಹೋಗಿ ಮಮ್ಮಿ, ನಾನು ಕರ್ಲಕ್ಕೆ ಹೋದ್ರು ಬರಲ್ಲ. ನನಗಿನ್ನ ಆಟ ಆಡೋದದ ಅನ್ಕೋತ ಅಷ್ಟೇ ನಿಂತು ಬಿಡ್ತಾನೆ. ನಂಗೆ ನಿಂತು ಸಾಕತ್ತು ಗೊತ್ತೇ, ನಾವು ಹೊಟ್ಟೆ ಬರಲ್ಲ. ಬರ್ತಾನೆ ಹೋಗು, ಹಂಗೆ ಮಾಡಬಾರ್ದು. ಅವನಿಗೆ ಹೇಳು, ನೀ ಏನೋ ತಿನ್ನಕ್ಕೆ ಮಾಡಕ್ಕೆ ಹೇಳಿದಂತ. ಅದಕ್ಕೆ ಮಮ್ಮಿ ತಿನ್ನಕ್ಕೆ ಮಾಡ್ಯಾಳ, ಅದಕ್ಕೆ ಕರಿಲಾಗತ್ತಾಳ, ನಡಿ ಅಂತ ಹೇಳಿ ಕರ್ಕೊಂಡು ಬಾ. ತಾನೇ ಬರ್ತಾನೆ. ಹೌದು ಮಮ್ಮಿ, ತಿನ್ನಕ್ಕೆ ಮಾಡಿದಿ? ಏನು ತಿನ್ನಕ್ಕೆ ಮಾಡಕ್ಕೆ ಹೇಳೇನವ?
ಅವನಿಗೇನೋ ರವದುಂಡಿ ಬೇಕಾಗಿತ್ತಂತ. ಅದಕ್ಕೆ ರವದುಂಡಿ ಬೇಕು ಮಮ್ಮಿ, ರವದುಂಡಿ ಬೇಕು, ಮಾಡಿಕೊಡು ಅಂತ ಅಂದನು. ಅದಕ್ಕೆ ಮಾಡಿಕೊಟ್ಟರಾಯ್ತು ಅಂಥೇಳಿ ಮಾಡಿಟ್ಟಿನಂತ. ಹೋಗಿ ಕರ್ಕೊಂಡು ಬಾ, ಇಬ್ಬರು ತಿನ್ನಟ್ಟ ಅಂತ. ಹೋಗಿ ಜಲ್ದಿ ಹೋಗಿ ಕರ್ಕೊಂಡು ಬಾ, ಹೋಗು. ಏ ರವದುಂಡಿ ಆಯ್ತು ಮಮ್ಮಿ, ಹಿಂಗೆ ಕರ್ಕೊಂಡು ಬರ್ತೀನಿ. ಮತ್ತೆ ಹೋಗತನ ತಿನ್ಕೋತೀನಿ, ಒಂದರ ಬಂದು ಕೊಟ್ಟು ಬಿಡೋಲ್ಲ. ನಾನು ಅಜ್ಜಿ ಜೊತೆ ಮಾತಾಡ್ಬೇಕು ಒಂದು ಜರ. ನೀ ಜಲ್ದಿ ಹೋಗಿ ತಮ್ಮ ಕರ್ಕೊಂಡು ಬಾ, ಆಮೇಲೆ ಇಬ್ಬರಿಗೆ ಸೇರ್ಸೇ ಕೊಡ್ತೀನಂತ. ಏನು? ಹೋಗು. ಹ್ಞೂ ಮಮ್ಮಿ ಆಯ್ತು. ಏ ರವದುಂಡಿ 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 ಆಯ್ತು. ರವದುಂಡಿ ಮೇಲೆ ಒಂದು ಆಡನೆ ಕಟ್ಟಿಬಿಟ್ಟೋಳು ಹಂಗೆ. ಹ್ಞೂ ನೋಡ್ರಿ ಅತಿ ಹೆಂಗೆ ಆಡ್ಕೊತ ಹೋಗ್ಲತ್ತಾಳ. ಅಳದ್ನು ತಡ ಇಲ್ಲ, ನಗದ್ನು ತಡ ಇಲ್ಲ ನನ್ನ ಮಗಳದು. ಇದು ಅತ್ತಿ ಅದೇ ಪೂಜಂದು ಅತ್ತಿ ಮಾವಾಗ ಮತ್ತು ಕೇಳಿ ನೋಡ್ರಿ ಅಂತ ಹೇಳಿದಲ್ಲ, ಪೂಜಾ ಕರ್ಕೊಂಡು ಬರೋದು. ಮತ್ತು ಕೇಳಿದ್ರೇನ್ರಿ ಮಾವರು? ಕೇಳಸಲಿಂದೆ ನಿನ್ನ ಫೋನ್ ಹಚ್ಚಿರಂತವ. ಅವ್ರ ಮಾವೇನೋ ಫೋನೇ ತೆಗ್ದಿಲ್ಲಂತ. ಪೂಜನ್ ಫೋನ್ ಅಂದ್ರೆ ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ಕೇಳಿಲ್ಲ ಅನ್ನಿಸ್ತು. ಕೇಳಿರಂತಂದ್ರೆ ಹೇಳ್ತಿರೋರು, ಇನ್ನೂ ಕೇಳಿಲ್ಲ. ಅದೇ ರೀತಿ ಮೊನ್ನೆ ಹೇಳಿದಲ್ಲ ನಾನು. ಮತ್ತು ಈಗ 2 ದಿನ ಆಯಿತು. ಮತ್ತು ಏನಂದ್ರು ಏನೋ ನನಗೂ ಕೇಳೋದೇ ಆಗಿಲ್ಲ. ಕೇಳಿ ಬಂದ್ರಾಯ್ತು ಅಂಥೇಳಿ ಬಂದ್ರಿ. ಮತ್ತು ಅತ್ತಿ ಕಟ್ಕೊಂಡು ಹೋಗೋ ಸಲಿಂದು ಏನು ಮಾಡಂತೀರಿ? ಅದು ಚಪಾತಿ ಅದೆಲ್ಲನೂ ಆವತ್ತೇ ಹಿಂದಿನ ದಿನ ಮಾಡಿದ್ರೆ ಬರ್ತದ. ಮತ್ತೀಗ ರವದುಂಡಿ ಮಾಡೋಕೈಲೆ ಒಂದಿವ್ಸ ಹೆಚ್ಚಿಗೆ ಮಾಡೀನಿ. ಮತ್ತು ಕರ್ಜಿಕಾಯಿ ಮಾಡ್ಲೇನ್ರಿ? ಮತ್ತು ಕರ್ಜಿಕಾಯಿ ಒಂದಿವ್ಸ ಬೇಸನ್ ಉಂಡಿ ಅದು ಮಾಡಂದ್ರೆ ಮಾಡ್ತೀನಿ ರೀ. ಯಾಕಂದ್ರೆ ಮೊದಲೇ ಅವ್ರ ನಾದಿನಿ ಮಕ್ಕಳು ಅದೆಲ್ಲ ಅದಾರಲ್ಲ. ಮತ್ತು ಖಾಲಿ ಕೈಲಿ ಹೋಗೋದು ಚಲೋ ಅನ್ಸಲ್ಲ. ಮತ್ತು ಮಾಡಂತೀರೇನು? ಮಾಡಬೇಕು, ಖರೆ ಒಬ್ಬಕಿನೇ ಎತ್ತ ಕಡೆಗಂತ ಬಡ್ದಾಡ್ತವ. ಎಷ್ಟಂತ ಮಾಡ್ತಿ? ಈ ಕಡೆ ಮನೆ ಕೆಲಸನೂ ಮಾಡ್ತಿ, ಮತ್ತು ಇದು ಬೇರೆ ಮಾಡಂತಂದ್ರೆ ನನಗೆ ನೋಡಿದ್ರೆ ಈ ಕಡೆಯಿಂದ ತೆಗೆದು ಈ ಕಡೆ ಏನೂ ಮಾಡ್ಲಿಕ್ಕೆ ಬಿಡಲ್ಲ ಹೊಂಟಿದಿ. ಎಲ್ಲ ನೀನೇ ಮಾಡ್ಲಕತ್ತಿದಿ. ಮತ್ತೀಗ ಇದು ಒಂದು ಎಕ್ಸ್ಟ್ರಾ ಕೆಲಸ ಆಗಿಬಿಡ್ತದ. ಅನ್ನೋದಾದ್ರೆ ಅದು ಇಕ್ಕಿ ಇವ ಬಾಯಿಗೆ ಬರಲ್ದು. ಇದು ನಿಮ್ಮ ಅವ್ರದ್ದು ದೋಸ್ತೊಬ್ಬರು ಹಿಂಗೆ ಅವರಿಗೆ ಏನೋ ಫಂಕ್ಷನ್ ದಿನ ಮಾಡೋದಾಗಲ್ದು, ಎಲ್ಲ ಸ್ವೀಟ್ ಅದು ಅಂಥೇಳಿ ಹೊರಗಿಂದ ಏನೋ ತರಿಸಿರಂತವ. ಹೊರಗಿಂದ ಅಂದ್ರೇನು ಮನೆಗೆ ಮಾಡ್ಯಾರಂತವ್ರು. ಮನೆಗೆ ಮಾಡಿ ಮಾರ್ತಾರಂತ. ಹಿಂಗೇನ್ರ ಫಂಕ್ಷನ್ಕ ಅದು ಈ ಥರ ಮಾಡಿದ್ರೆ ಫಂಕ್ಷನ್ಕ ಅದು ಹೇಳಿ ಆರ್ಡ್ರ್ ಕೊಟ್ರೆ ಅವರೇ ಮಾಡ್ತಾರಂತ. ಮನೆದೇ ಎಲ್ಲ ಮನೆಗೆ ನಾವು ಹೆಂಗೆ ಮಾಡ್ತೀವಲ್ಲ ಹಾಗೆ ಮಾಡಿ ಕೊಡ್ತಾರಂತ. ಒಂದಿಟ್ಟು ರೊಕ್ಕ ಕೊಟ್ಟರೆ ಆಯಿತು. ಮತ್ತು ಹಾಗೆ ಹೇಳಿ ತರ್ಸ್ಲಿಕ್ಕೆ ಬರ್ತದೆ ತಗೋ, ನಿಮ್ಮ ಅವ್ರಿಗೆ ಹೇಳ್ತೀನಂತ ನಾನು. ಹಾಗೆ ಮಾಡಿ ತರ್ಸಮಂತ. ಮತ್ತು ಸುಮ್ಮನೆ ನೀ ಅದಕ್ಕೆ ಇದು ಮಾಡ್ತಿ ಬೇಡ. ಸುಮ್ಮನೆ ಮನೆ ಕೆಲಸ ಭೀ ಮಾಡ್ಕೋಬೇಕು, ಪರಗಳಿಗೆ ಭೀ ನೋಡಬೇಕು, ಎಲ್ಲ ಅಂದ್ರೆ ಆಗಲ್ಲ. ಎಲ್ಲ ನಿನಗೆ ವಜ್ಜಿ ಬೀಳ್ತದೆ. ಬೇಡ, ನಾ ಹೇಳ್ತೀನಿ ತಗೋ, ನಿಮ್ಮ ಅವ್ಗ ತರಿಸಿದ್ರೆ ಬರ್ತದೆ. ಏನು ಭಾಳ ಹೊತ್ತು ಟೈಮ್ ತೊಗೊಳಲ್ರಿ ಅತ್ತಿ. ಈಗ ಹೊರಗಿನ ತರಿಸಿದ್ರೆ ಭಾಳ ತುಟ್ಟಿ ಬೀಳ್ತದೆ ರೀ. ಈಗ ನೀವು ಹೊರಗಿನ ನಾವು ಅರ್ಧ ಕೆಜಿ ತರಿಸ್ದೇವು ಅಂತಂದ್ರೂ ಅದು ಅವರಿಗೆ ಅಂತ ಒಯ್ಲಕ್ಕೆ ಅಷ್ಟೇ ಆಗ್ತದ್ರಿ, ಮನ್ಯಾಗ ಆಗಲ್ಲ. ಆಯಿತು ಮನೆ ಮಾಡಿದ್ರೆ ಹೆಂಗೆ ಆಗ್ತದ್ರಿ? ಈಗ ನಾಳೆ ಪೂಜೆ ಅದು ಬಂದಳು ಅಂತಂದ್ರೂ ಆಕಿಗೂ ತಿನ್ನೋಕದು ಆತವ. ಆಯಿತು ಮನೆ ಮಕ್ಕಳಿಗೂ ಆಯ್ತವ, ಎಲ್ಲರಿಗೂ ಸಾಕು ಬೇಕು ಅನ್ನಷ್ಟು ಆತವ್ರಿ. ಈಗ ಹೊರಗಿನ ತರಿಸ್ರೆ ಹೆಂಗೆ ಆಗ್ತದ? ಈಗ ನಾವು ಹೆಚ್ಚಿಗೆ ತರಿಸ್ಬೇಕಂತಂದ್ರೆ ಹೆಚ್ಚಿಗೆ ರೊಕ್ಕ ಕೊಡಬೇಕು. ಈಗ ಕಡಿಮೆ ತರಿಸ್ತೇವೆ ಅಂದ್ರೆ ಯಾರಿಗೂ ಸಾಲಲ್ಲ. ಅದಕ್ಕೆ ಬ್ಯಾಡ್ರಿ ಅತ್ತಿ, ಹೊರಗಿನ ತರೋದು ಹೇಳಕ್ಕೆ ಹೋಗನೇ ಬ್ಯಾಡ್ರಿ ನೀವು. ನಾನು ಅದಾದ್ರೆ ಈಗ ಹೆಂಗೆ ರವದುಂಡಿ ಮಾಡ್ಕೊಂಡೀನಿ, ಹೆಚ್ಚಿಗೆ ಮಾಡೀನಿ. ಅವ್ರಿಗೂ ಆಗಷ್ಟು ನಮಗೂ ಆಗಷ್ಟು ಮಾಡೀನಿ. ಒಂದಿಟ್ಟು ಬೇಸನ್ ಉಂಡಿಗೇನು ಒಂದು 2 ತಾಸು ಇಲ್ಲ 1 ತಾಸು ಸಾಕು, ಮುಗಿದು ಹೋಯ್ತದ. ಒಂದಿಟ್ಟು ಕರ್ಜಿಕಾಯಿಗೆ ಅಷ್ಟೇ ನೀವು ಆಸರಿ ಆದ್ರಂದ್ರೆ ನನಗೆ ಸಹಾಯ ಮಾಡಿದ್ರ ಅಂತಂದ್ರೆ ಕೈಯಾಗ ಮುಗಿದೇ ಹೋಗ್ಬಿಡ್ತದ. ಅದು ಏಟು ಹೊತ್ರಿ ಅತ್ತಿ, ಸುಮ್ಮನೆ ಯಾಕೆ ತುಟ್ಟಿ ರೊಕ್ಕ ಹಾಕ್ತೀರಿ ಅಂತ ನಾ ಅಂತೀನಿ. ಮತ್ತು ನೋಡ್ರಿ ನೀವೇನಂತೀರಂತ. ಹ್ಞೂ, ನೀ ಹೇಳೋದು ಬರೋಬ್ಬರಿ, ಅದು ಖರೆ ಅದ ಬಿಡು. ಈಗ ನಾ ಹೊರಗಿಂದು ನಿಮ್ಮ ಅವ್ರ ಕೈಲಿಂದ ತರಿಸ್ದ್ರೆ ಅವ್ರ ಮನೆಗೆ ಒಯ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ತರಿಸ್ಬೇಕಾಗ್ತದ. ಮಕ್ಕಳು ಬೇರೆ ಅದಾವ ಮನ್ಯಾಗ, ಇಲ್ಲ ನಮ್ಮ ಮನ್ಯಾಗ ಅವಕ್ಕೂ ಆತೀವಿ ಮನ್ಯಾಗ ಮಾಡಿದ್ರೆ. ಹಾಗೆ ಮಾಡಮ್ ತಗೋ. ಈಗ ಹೆಂಗೆ ರವದುಂಡಿ ಮಾಡಿದಲ್ಲ, ಒಂದಿಟ್ಟು ಬೇಸನ್ ಉಂಡಿ, ಒಂದಿಟ್ಟು ಕರ್ಜಿಕಾಯಿ. ಅದು ಬೇಸನ್ ಉಂಡಿ ಈಕಿಗೆ ಪೂಜಾನ ಅತ್ತಿಗೆ ಭಾಳ ಇಷ್ಟಪಟ್ಟು ತಿಂತಾಳಕ್ಕಿ. ಅದಕ್ಕೆ ಪಾಪ ಆಕಿನ ಸಲಿಂದ ಮಾಡ್ಕೊಂಡು ಹೋದ್ರೆ ಆಯ್ತು ಅಂಥೇಳಿ ಮಾಡಬೇಕು. ಆಯ್ತು ತಗೋ, ಅದಿಟ್ಟು ಬೇಸನ್ ಉಂಡಿ ಮಾಡಮ್ಮಂತ. ಒಂದಿಟ್ಟು ಕರ್ಜಿಕಾಯಿ ಬ್ಯಾಡ ಅಂತೀನಿ ನಾನು. ಕರ್ಜಿಕಾಯಿ ಅವ್ರೇನ ಅವ್ರ ಮನ್ಯಾಗ ಅಷ್ಟು ಯಾರು ಇಷ್ಟಪಟ್ಟು ತಿನ್ನಲ್ಲ. ಕರ್ಜಿಕಾಯಿನೇ ಮಾಡೋದು ಬೇಡ. ಒಂದಿಟ್ಟು ಬೇಸನ್ ಲಡ್ಡು ಇಟ್ಟು ಕಟ್ಬಿಡಮ್ಮಿ ಆಯಿತು. ಮತ್ತು ಇನ್ನೂ ಒಂದಂದ್ರೆ ಅವಲಕ್ಕಿ ಚುಮ್ಮರಿ ಮಾಡಮ್ ತಗೋ. ಅವಲಕ್ಕಿ ಚುಮ್ಮರಿ ಹಚ್ಚರ್ ಮುಗೀತು. ಒಂದು 2 ರುಚಿ ಆಯ್ತವ, ಒಂದು ಖಾರ ಒಯ್ದಂಗೆ ಆಗ್ತದೆ. ಇಲ್ಲ ಕರ್ಜಿಕಾಯಿ ಮಾಡಿದೆ ಅಂದ್ರೆ ಎಲ್ಲ ರುಚಿನೇ ಆಗಿಬಿಡ್ತಾವೆ. ಅದಕ್ಕೆ ಬ್ಯಾಡ, ಅವಲಕ್ಕಿ ಚುಮ್ಮರಿ ಹಚ್ಚಮ್ಮಿ ಆಯಿತು. ಮತ್ತು ಬೇಸನ್ ಲಡ್ಡು ಮಾಡಮ್ಮಿ. ಇದರಲ್ಲಿ ನಮಗೇನಾಗ್ತದ, ಟೈಮ್ನೂ ಉಳಿತದ. ಇಲ್ಲ ಕರ್ಜಿಕಾಯಿಗೆ ಇಡೀ ದಿನ ಟೈಮ್ ತಗೋತದೇವ, ಬೇಡ. ಅದು ಎಲೆ ಮಾಡು, ಹಾಕು, ತುಂಬು, ಯಪ್ಪ ಬೇಡ. ಅದ್ರದ್ದು ಭಾಳ ಗೋಜಿರ್ತದ, ಬೇಡ. ಕರ್ಜಿಕಾಯಿ ಬೇಡ. ಅದೇ ಮಾಡಮ್ ತಗೋ, ಒಂದಿಟ್ಟು ಬೇಸನ್ ಲಡ್ಡು ಆಯಿತು, ಒಂದಿಟ್ಟು ಅವಲಕ್ಕಿ ಚುಮ್ಮರಿ ಹಚ್ಬಿಡಮ್.
ಹಾಗೆ ಮಾಡಮ್ ಅವೆರಡು ಮಾಡಮ್ ತಗೋ, ನಾಳೆಗೆ ಮಾಡಮಿ. ಮತ್ತು ಪೂಜಂದು ಮಾವರಿಗೆ ಇವತ್ತು ಫೋನ್ ಮಾಡಕ್ಕೆ ಹಚ್ತೀನಿ, ನಿಮ್ಮ ಮಾವಿಗೆ ಹೇಳಿ ನೋಡಮ್ ಬರ್ಲಕ್ಕೆ ಹೇಳಿದ್ರು ಅಂತಂದ್ರೆ ಹೋಗ್ಬಿಟ್ರೆ ಆಯ್ತು. ಇನ್ನು ಒಂದು 2 ದಿನದಾಗ ನಾವೆಲ್ಲ ರೆಡಿ ಮಾಡ್ಕೊಂಬಂತ. ಕರೆಕ್ಟ್ ರೀ ಅತ್ತಿ. ನಾನು ನೋಡಿ ವಿಚಾರ ಮಾಡಿದ್ದಿಲ್ಲ, ಎಲ್ಲ ರುಚಿನೇ ಆಗಿಬಿಡ್ತೀವಿ. ಒಂದು ಖಾರ ಐಟಮ್ ಇರಬೇಕು. ಅವಲಕ್ಕಿ ಚುಮ್ಮರಿನೇ ಮಾಡಮ್ ತಗೋರಿ. ಬೇಸನ್ ಲಡ್ಡು ಅವಲಕ್ಕಿ ಚುಮ್ಮರಿ ಮಾಡಿಬಿಡ್ತೀನಂತ. ನಾನೇ ಮಾಡಿಬಿಡ್ತೀನಿ ತಗೋರಿ ನಾಳೆ. ಅದು ಎಷ್ಟೊತ್ತು ಒಂದು 2-3 ತಾಸನೇ ಮುಗ್ದೆ ಹೋಗ್ತದ. ಮನೆಗೆ ಎಲ್ಲ ಅದಾವ. ತುಪ್ಪ ಒಂದು ತರ್ಬೇಕ್ರಿ ಅತ್ತಿ, ತುಪ್ಪ ಬೇಕಾಗ್ತದ. ತುಪ್ಪ ಒಂದು ಸ್ವಲ್ಪ ಅದ ರೀ, ಭಾಳಿಲ್ಲ, ಒಂದು 1/4 kg ಒಟ್ಟು ಅದ ರೀ ತುಪ್ಪ. ಇನ್ನೂ ಒಂದು ತಟ್ಟಕ್ಕೆ ತುಪ್ಪ ತರ್ಬೇಕ್ರಿ. ಅದೊಂದು ತಂದ್ರೆ ಮುಗೀತ್ರಿ. ಮನೆಗೆಲ್ಲ ಅದಾವ, ನಾಳೆಗೆ ಮಾಡಿ ತೆಗಿತೀನಂತೆಲ್ಲ. ನೀವು ಹೋಗೋದೊಂದು ಸಜ್ಜು ಮಾಡ್ಕೊರಿ. ಮತ್ತು ಈಕಿಗೆ ಒಯ್ರಿ ನನ್ನ ಮಗಳಿಗೆ, ಪಾಪ ಅದಕ್ಕೆ ಹೇಳೀನಿ, ಖುಷಿ ನಿಂತು ಹೋಗ್ಯದ. ಮತ್ತು ಬಂದ್ರತ್ತಂದ್ರೆ ಬಿಟ್ಟು ಹೋದ್ರೆ ಮಾತಾಡ್ಕೊತ ನಿಂದಿರ್ತ. ಅದಕ್ಕೆ ಆಕೆಗೆ ಇಟ್ಟು ಕರ್ಕೊಂಡು ಹೋಗ್ರಿ. ಮತ್ತು ಈ ಕಡೆ ಕರ್ಕೊಂಡು ಬಂದ್ರೆ ಆಯ್ತು. ಇಲ್ಲಿಲ್ಲ, ಕರ್ಕೊಂಡು ಹೋಗ್ತೀನಿ. ನಾವು ಯಾವಾಗ ನೋಡಿದ್ರೆ ಇಬ್ಬರೇ ಹೋಗಿ ಬರೋದು ಆಗ್ಲಾಗತ್ತದ. ಈ ಸರಿ ಕರ್ಕೊಂಡು ಹೋಗ್ತೀನಿ ತಗೋ ಆಕಿಗೆ ನಾ. ಹ್ಞೂ ರೀ ಅತ್ತಿ, ಆಯ್ತು ತಗೋರಿ. ಇದು ರೀ ಅತ್ತಿ, ಬಾಜು ಸಿದ್ದಮ್ಮಕ್ಕವರು ಏನೋ ಹೊಲದ್ಲಿಂತ ಏನೋ ಹಾಗಲಕಾಯಿ ಅದು ತೊಗೊಂಡು ಬಂದಾರಂತ. ಮತ್ತು ಅವಾಗೆ ಕರೆದ್ರವರು. ಹ್ಞೂ ರೀ ಆಯ್ತು ಬರ್ತೀನಿ ಅಂತಂದ. ಮತ್ತು ನಾ ಇಲ್ಲೇ ಮಾತಾಡ್ಕೊತ ನಿಂತೀನಿ. ಜರ ಹೋಗಿ ನಾ ಅದು ತೊಗೊಂಡು ಬರ್ತೀನಂತ್ರಿ. ಇವು ಮಕ್ಕಳು ಬಂದು ಅಂತಂದ್ರೆ ಜರ ಅವಕ್ಕೆ ರೌದುಂಡಿದು ಹಾಕಿ ಕೊಟ್ಬಿಡ್ರಿ. ನಾ ಹೋಗಿ ತೊಗೊಂಡು ಬರ್ತೀನಿ ರೀ. ಮತ್ತು ಸಂಜಿಕೆ ಪಲ್ಯಕ್ಕದು ಆತದ. ಹೊಲದಂತಂದ್ರೆ ಭಾಳ ಚಂದ ರುಚಿ ಭೀ ಆತದ ಪಲ್ಯ. ನಾ ತೊಗೊಂಡು ಬರ್ತೀನಂತ್ರಿ. ಹೌದೇನು? ಹ್ಞೂ ಆಯ್ತು ತಗೋ. ವರ್ಷಿಗೂ ಹಾಗೆ ಆಕಿ ಹೊಲದ್ಲಿಂತ ಏನೇ ಬರಲಿ ನಮಗಾಕಿ ಕೊಟ್ಟೆ ಇದು ಮಾಡ್ತಾಳೆ. ನೀನು ಹಾಗೆ ಹೋಗ್ಲಕ್ಕೆ ಹೋಗಬೇಡ, ಒಂದಿವ್ಸ ರೌದುಂಡಿ ಅದು ತೊಗೊಂಡು ಹೋಗ್ಬಿಡು. ಆಯ್ತು ತಗೋ, ನಮ್ಮ ಮಕ್ಕಳು ಬರೋದು, ಅವಕ್ಕಿಟ್ಟು ರೌದುಂಡಿ ಅದು ಹಾಕ್ಕೊಡ್ತೀನಿ, ನೀ ಹೋಗಿ ಬಾ. ಇಲ್ರಿ ಅತ್ತಿ, ತೊಗೊಂಡು ಹೋಗೋ ಸಲಿಂದೆ ನಾನು ರೌದುಂಡಿ ಹಾಕಿಟ್ಟೀನಿ ರೀ. ತೊಗೊಂಡು ಹೋಗ್ತೀನಿ, ತೊಗೊಂಡು ಹೋಗಿ ಕೊಟ್ಟು ಮತ್ತು ಅವಿಷ್ಟು ಹಾಗಲಕಾಯಿ ತೊಗೊಂಡು ಬರ್ತೀನಂತ್ರಿ. ಹ್ಞೂ ಆಯ್ತು ತಗೋ, ಹೋಗಿ ಬಾ. ಮಕ್ಕಳು ಬರೋದು ನಾ ಕೊಡ್ತೀನಿ ತಗೋ, ನೀ ಹೋಗಿ ಬಾ. ಹ್ಞೂ ರೀ ಅತ್ತಿ. ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಕತೆಗೆ ಒಂದು ಲೈಕ್ ಕೊಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಾಗತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ರೀ. ಹತ್ತಿರಿ ನಾನು ಹೇಳ್ತೀನಿ ರೀ. ಹ್ಞೂ ಅವ್ವ ಹೇಳು. ಕೆಲವೊಂದು ಅನಿವಾರ್ಯ ಕಾರಣನಿಂದ ನಾನು ಕತೆ ಮಾಡೋದು ಸ್ಟಾಪ್ ಮಾಡಿದ್ರಿ. ಅಂದ್ರೆ ನನಗೆ ಟೈಮ್ ಕೊಡೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಕತೆ ಹಾಕಿರಲಿಲ್ಲ. ಸೊ ಭಾಳ ಗ್ಯಾಪ್ ಆಗಿದ್ದಕ್ಕೆ ಏನಾಗ್ಬಿಟ್ಟದ ಅಂತಂದ್ರೆ ವ್ಯೂವ್ಸ ಕಂಪ್ಲೀಟಾಗಿ ಡೌನ್ ಆಗಿಬಿಟ್ಟದ್ರಿ. ಅಂದ್ರೂ ನಾನು ಹೋಪ್ ಕಳ್ಕೊಬಾರ್ದು ಅಂಥೇಳಿ ಕಂಟಿನ್ಯೂ ಆಗಿ ಮತ್ತೆ ಕತೆ ಮಾಡ್ಕೊಂಡು ಹೋಗ್ಲಾಗತ್ತೀನಿ ರೀ. ದಯವಿಟ್ಟು ಯಾರೆಲ್ಲ ನನ್ನ ಕತೆ ನೋಡ್ತಿರಲ್ರಿ, ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡ್ರಿ. ಇದು ನನ್ನ ರಿಕ್ವೆಸ್ಟು. ಪ್ಲೀಸ್ ಕಂಪ್ಲೀಟ್ ಕತೆ ನೋಡಿರಿ. ಕತೆ ಬಗ್ಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ದಯವಿಟ್ಟು ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಒಂದೇ ಒಂದು ಲೈಕ್ ಕೊಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡೋಕ್ಕೆ ಹೋಗಬೇಡ್ರಿ. ಪ್ಲೀಸ್ ಇಷ್ಟು ದಿನ ಭಾಳ ಸಪೋರ್ಟ್ ಮಾಡಿರಿ. ಅದು ಗ್ಯಾಪ್ ಆಗಿದ್ದ ಸಲಿಂದು ಎಲ್ಲ ಇದಾಗ್ಬಿಟ್ಟದ್ರಿ. ಮತ್ತು ನನಗೆ ನಿಮ್ಮ ಸಪೋರ್ಟ್ದು ಅವಶ್ಯಕತೆ ಅದ ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಹಿಂಗೆ ಇರಲಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಲ್ರಿ, ನಾನು ಅಷ್ಟು ಕತೆ ಮಾಡಿ ಹಾಕ್ಬೇಕಂಥೇಳಿ ನನಗೆ ಅನ್ನಿಸ್ತದ. ಈ ಸರಿ ನಾನು ಗ್ಯಾಪ್ ಕೊಡಂಗಿಲ್ಲ ರೀ. ಕಂಟಿನ್ಯೂ ಆಗಿ ಕತೆ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂಥೇಳಿ ನಿಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ನಿಂತು ಕೇಳ್ಕೊತೀನಿ ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನೀವೆಲ್ಲರೂ ನನಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಿದ್ರಿ. ಭಾಳ ವ್ಯೂಸ್ ಬರ್ತೀವಿ. ಸಡನ್ನಾಗಿ ಈ ಥರ ವ್ಯೂಸ್ ಎಲ್ಲ ಡೌನ್ ಆಗಿದ್ದಕ್ಕೆ ನನಗೆ ಭಾಳ ಬೇಜಾರಾಗ್ಯದ್ರಿ. ಮತ್ತು ಎಲ್ಲ ಮೊದಲಿನ ಥರ ಆತದ ನನ್ನ ನಂಬಿಕೆ ಮೇಲೆ. ದಿನಾಲೂ ಮತ್ತೆ ಕತೆ ಮಾಡ್ಲಾಗತ್ತೀನಿ ರೀ. ನನ್ನ ಪ್ರಯತ್ನ ನಾನು ಬಿಡ್ತಾ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.